ನಿನ್ನ ಮಾತು ಕೇಳ್ತಿದ್ರೆ ನಮ್ಮ ಅದಕ್ಕೆ ಮನಸ್ಸಲ್ಲಿ ಇಷ್ಟೊಂದು ವಿಷ ಇತ್ತ ಅಂತ ಅನ್ನಿಸ್ತದೆ. ಇಷ್ಟು ದಿನ ನಾನು ಯಾರನ್ನ ಅಮ್ಮನ ಸ್ಥಾನದಲ್ಲಿ ನೋಡ್ತಿದ್ನೋ ನನ್ನ ಹೆಂಡತಿನ ಸಾಯ್ಸಕ್ ಬಂದಾದ್ರ. ಈ ವಿಷಯ ಅವತ್ತೇ ಯಾಕೆ ನೀವು ನನಗೆ ಹೇಳಲಿಲ್ಲ? ಆ ಸಮಯದಲ್ಲಿ ನಿಮ್ಮ ಅತ್ತಿಗೆನೇ ನಿಮಗೆ ದೇವರಾಗಿತ್ತು. ದೇವ್ರು ಸರಿ ಇಲ್ಲ, ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಅದಕ್ಕೆ ನಾನೇ ಇದನ್ನ ಎದುರಿಸೋಣ ಅಂತ ಅರ್ಚನಾ ಅಕ್ಕ ಸಹಾಯ ತಗೊಂಡು ದೀಪ ಆಗಿ ಅವ್ರು ಹೇಳಿದ ಜಾಗಕ್ಕೆ ಬಂದೆ. ಅದೇ ಅದು ಯಾವುದೋ ಕ್ವಾರಿ ಹತ್ರ ನಿಮಗೆ ಬೆಂಕಿ ತಾಗಿ ನೀರಲ್ಲಿ ಬಿದ್ದಿರೋ ಥರ ಏನೋ ಆಯ್ತಲ್ಲ? ಹೌದು, ಪೊಲೀಸಪ್ಪನೇ ನಂಗೆ ಆ ಉಪಾಯ ಕೊಟ್ಟಿದ್ದು. ಸೌಂದರ್ಯ ಕಡೆ ರೌಡಿಗಳು ನನ್ನ ಮೇಲೆ ಪೆಟ್ರೋಲ್ ಸುರಿದು ಓಡ್ ಹೊಟ್ಟೋದ್ರು. ಸೌಂದರ್ಯ ನನ್ನ ಮೇಲೆ ಪಿಸ್ತೂಲಿಂದ ಗುಂಡು ಹಾರಿಸಿದ್ರು. ಹೌದ್ರಷ್ಟೆಲ್ಲೂ ನನ್ನ ಬೆಂಕಿ ತಗ್ಲಿ ಸತ್ತೆ. ಹೋಗ್ಲಿ ಬಿಡಿ, ಈಗಲಾದರೂ ಸಿಕ್ಕಿದ್ರಲ್ಲ ಅದೇ ಸಮಾಧಾನ. ಅದಕ್ಕೆ ಬಗ್ಗೆ ಇದೇನೇನು ರಹಸ್ಯ ಗೊತ್ತಿದೆ ನಿಮಗೆ? ಇವತ್ತಿಗೆ ಎಷ್ಟು ಕೆಟ್ಟವರಂದ್ರೆ, ಯಾವ ಧರ್ಮಾಧಿಕಾರಿಯಿಂದ ನಮ್ಮ ಅಕ್ಕನ ಬಗ್ಗೆ ತಿಳ್ಕೊಂಡ್ರೋ ಆ ಧರ್ಮಾಧಿಕಾರಿನೇ ಎಲ್ಲ ಜೊತೆ ಸಾಯಿಸ್ಬಿಟ್ರು. ಇನ್ನು ನಿಮ್ಮ ಅಕ್ಕೆ ಮಾಡಿರೋ ದುರಂತಗಳು ತುಂಬಾನೇ ಇದೆ. ಮಾವ ಈ ಪರಿಸ್ಥಿತಿಗೆ ಬರೋಕ್ಕೆ ಸೌಂದರ್ಯನೇ ಕಾರಣ. ಥ್ಯಾಂಕ್ಸ್ ಹಸ್ಬೆಂಡು. ಯಾಕೆ ತಕ್ಕೊಂಡಿದ್ಕ? ಇಲ್ಲ, ನನ್ನ ಸೇಫ್ ಆಗಿ ಮನೆಗೆ ಕರ್ಕೊಂಡ್ ಬಂದಿದ್ದಕ್ಕೆ. ನಿಮಗೋಸ್ಕರ ಜೀವ ಕೊಡೋಕ್ಕೆ ರೆಡಿ ಇದ್ದೀನಿ ಅಂದಮೇಲೆ ಇನ್ನು ಸೇಫಾಗಿ ಮನೆ ಕರ್ಕೊಂಬರೋಕ್ಕಾಗಲ್ವಾ? ಈ ಕ್ಷಣಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ ದೀಪ ಅವರೇ? ಹಸ್ಬೆಂಡು, ಬೇಜಾರು ಮಾಡ್ಕೋಬೇಡಿ ಹಸ್ಬೆಂಡು. ನೀವೀಗ ನಂಗೆ ಮುತ್ತು ಕೊಟ್ರೆ ನನ್ನ ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ಒಂದು ಕೆಲಸ ಮಾಡಿ, ನೀವೇ ಮುತ್ತು ಕೊಟ್ಬಿಡಿ. ನಾನಾ? ಎಷ್ಟು ದಿನ ಆಗಿತ್ತು ನಿಮ್ಮನ್ನು ದೂರ ಮಾಡಿಕೊಂಡು. ಈ ಹಳೆಯ ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ನು ದೂರ ಆಗ್ಬಿಟ್ಟು ಕೊನೆಯಲ್ಲಿ ಒಂದಾಗ್ತಾರಲ್ಲ, ಹಂಗಾಯ್ತು ನಮ್ಮ ಸಿಚುವೇಶನ್. ಆವಾಗ ಬರೀ ತಪ್ಕೊಳ್ಳೋದಿತ್ತು, ಆಮೇಲೆ ಮುತ್ತಿಗೆ ಬಂದು ನಿಲ್ತು. ಈಗ ಎಲ್ಲದನ್ನು ಕ್ರಾಸ್ ಮಾಡ್ತಿದ್ದಾರೆ. ಅಲ್ಲ, ನಾನು ಆ ರೇಂಜ್ಗೆಲ್ಲ ಡಿಮ್ಯಾಂಡ್ ಮಾಡ್ತಿಲ್ಲ, ಜಸ್ಟ್ ಒಂದು ಸ್ವೀಟ್ ಕಿಸ್ ಕೊಟ್ಟರೆ ಸಾಕು. ಪರಮಾನಂದ. ಹಣೆಗೆ ಯಾಕೆ ಕೊಟ್ರಿ? ಹೋಗಿ ಹಸ್ಬೆಂಡು, ಇನ್ನೇನು ತುಟಿ ಕೊಡೋಕ್ಕಾಗತ್ತಾ? ಓಕೆ ಅಂದರೆ ನಂಗೆ ಆಲ್ವೇಸ್ ಓಕೆ ಅಪ್ಪ. ಚೆನ್ನಾಗಿ ನಾಟಕ ಮಾಡ್ತೀರಾ ಹಸ್ಬೆಂಡು. ಪ್ರೀತಿ ಗಟ್ಟಿಯಾದಾಗ, ಪ್ರೀತಿಸೋರ ಮೇಲೆ ನಮಗೆ ಗೌರವ ಹೆಚ್ಚಾದಾಗ ಹಣೆಗೆ ಮುತ್ತು ಕೊಡೋದು. ಓಹೋ, ಇದಾ ಲಾಜಿಕ್ಕು? ಗೊತ್ತಿರಲಿಲ್ಲ ನನಗಿದು. ನಿಮ್ಮ ಬಾಯಿಂದ ಪ್ರೀತಿಯಿಂದ ಹಸ್ಬೆಂಡು ಅಂತ ಕಸ್ಕೊಳ್ದೆ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ನಾನು ಕೂಡ ನಿಮ್ಮಿಂದ ದೂರ ಇದ್ದು ತುಂಬ ನೋವು ಅನುಭವಿಸ್ಬಿಟ್ಟೆ. ಆದರೆ ಏನು ಮಾಡೋದು, ಪರಿಸ್ಥಿತಿ ಆಗಿತ್ತಲ್ವಾ? ಎಲ್ಲದಕ್ಕೂ ಅಂತ ಹೇಳೋ ಕಾಲ ಬರ್ತಾ ಇದೆ. ಈ ಟೈಮಲ್ಲಿ ಅಣ್ಣ ಬದುಕಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಹಸ್ಬೆಂಡು, ಭಾವ ಬದುಕಿಲ್ಲ ಅಂತ ಯಾರು ಹೇಳಿದ್ ನಿಮಗೆ? ಪೋಸ್ಟ್ ಮಾರ್ಟಮ್ ಮಾಡಿರೋ ಅವ್ನ ಬಾಡಿ ನಾನೇ ನೋಡಿದ್ದೀನಿ. ಅದು ಭಾವಂದಲ್ಲ, ಬೇರೆ ಯಾರ್ದೋ ನೋಡಿರೋದು ನೀವು. ಏನು ಹೇಳ್ತಿದ್ದೀರಾ? ಭಾವ ಸತ್ತಿಲ್ಲ, ಇನ್ನೂ ಬದುಕಿದ್ದಾರೆ. ಏನು
ಅಣ್ಣ ಬದುಕಿದಾನ? ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಅದೇ ಗೊತ್ತಾಗ್ತಿಲ್ಲ ಹಸ್ಬೆಂಡು. ನೀವು ಅವತ್ತು ರೂಮಿಂದ ಅಳ್ಕೊಂಡು ಹೋದಾಗ ಗುರುಭವನ್ ಡೆತ್ ಸರ್ಟಿಫಿಕೇಟ್ ಸಿಕ್ತು. ಅದರಲ್ಲಿದ್ದ ಫೋಟೋ ನೋಡಿದಾಗ ಅದು ಭಾವಂದಲ್ಲ, ಬೇರೆ ಯಾರ್ದೋ ಬಾಡಿ ಅಂತ ಗೊತ್ತಾಯ್ತು. ಅದು ಅಣ್ಣಂದಲ್ಲ ಅಂತ ಹೇಗೆ ಹೇಳ್ತೀರಾ? ಅವ್ರ ಕೈಯಲ್ಲಿ ಮಚ್ಚೆ ಅಥವಾ ಹಚ್ಚೆ ಹಾಕಿರೋ ಥರ ಇತ್ತು. ಆದರೆ ಭಾವನ ಕೈಯಲ್ಲಿ ಅದಿಲ್ವೇ ಇಲ್ವಲ್ಲ. ನಂಗೆ ಅನುಮಾನ ಬಂದು ಆಸ್ಪತ್ರೆಗೆ ಹೋಗಿ ಇದನ್ನು ಬಗೆಹರಿಸ್ಕೊಂಡೆ. ಅವಾಗ ಗೊತ್ತಾಯ್ತು ಭಾವ ಸತ್ತಿಲ್ಲ, ಬದುಕಿದ್ದಾರೆ ಅಂತ. ನಿಜ ಹೇಳ್ತಿದ್ದೀರಾ? ಅಣ್ಣ ಬದುಕಿದಾನ? ಥ್ಯಾಂಕ್ ಯು ಸೊ ಮಚ್. ಅಣ್ಣನ ಕಳ್ಕೊಂಡೆ ಅನ್ನೋ ನೋವಲ್ಲಿ ನನಗೆ ಯಾವ ಫೋಟೋನು ನೋಡೋಕ್ಕೂ ಆಗಲಿಲ್ಲ. ನಾನೇನು ಚೆಕ್ ಮಾಡಿಲ್ಲ. ಅದಿಂಥ ಕೆಲಸನ ನೀವು ನಿಭಾಯಿಸಿದ್ರಲ್ಲ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನಿಮ್ಮಲ್ಲಿರೋ ಇಂಥ ಗುಣಗಳೇ ನನಗೆ ತುಂಬ ಇಷ್ಟ ಆಗೋದು. ಚಿರಾಗ್, ನನ್ಗೆ ಯಾಕೋ ಭಾವ ಕಾಣೆ ಆಗೋದ್ರಿಂದ ನಿಮ್ಮ ಅತ್ತಿಗೆದೆ ಕೈವಾಡ ಇದೆ ಅಂತ ಅನಿಸ್ತಿದೆ. ನನಗೂ ಅದೇ ಅನುಮಾನ ಇದೆ. ಆದಷ್ಟು ಕೂಡ ಇದನ್ನೇ ಹೇಳ್ದ. ಯಾಕಂದರೆ ಅವತ್ತಿನ ದಿನ ಅದಕ್ಕೆ ಮತ್ತು ಅಣ್ಣ ಇಬ್ಬರು ನಾವಿವತ್ತು ಹೋಗಿದ್ವಲ್ಲ, ಅದೇ ಜಾಗಕ್ಕೆ ಹೋಗಿದ್ರಂತೆ. ಇಬ್ಬರು ನಂಬರ್ ಟ್ರೇಸ್ ಮಾಡಿದಾಗ ಅವರಿಬ್ಬರು ಅದೇ ಲೊಕೇಶನಲ್ಲಿ ಇದ್ದರು ಅನ್ನೋದು ಗೊತ್ತಾಯಿತು. ಅದಾದಮೇಲೆ ಅದಕ್ಕೆ ಒಬ್ಬರೇ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆದರೆ ಅಣ್ಣ ಬರಲಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಅದಕ್ಕೆ ಹಾಕ್ಕೊತಿದ್ದಿದ್ದು ಈ ಬಳೆ ಅಲ್ಲಿ ಬಿದ್ದಿತ್ತಂತೆ. ಆದರ್ಶ್ ಕೊಟ್ಟ. ಇದನ್ನ ಇಟ್ಕೊಂಡೆ ಸೌಂದರ್ಯ ಬಾಯಿಂದ ಗುರುಭಾವ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ನಾನು ನಿಮ್ಮನ್ನು ಯಾಕೆ ಏನು ಅಂತ ಏನು ಪ್ರಶ್ನೆ ಮಾಡಲ್ಲ ದೀಪ ಅವರೇ. ಅದಕ್ಕೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀವು ಏನೇ ಮಾಡಿದ್ರು ನಿಮ್ಮ ಹಿಂದೆ ನಾನಿರ್ತೀನಿ.